ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆ ವೃತ್ತದ ಬಳಿ TAPCMSನಿಂದ ನೂತನ ಗೋದಾಮುಗಳನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ TAPCMSನ ಅಧ್ಯಕ್ಷ ಶಿವಪ್ರಸಾದ್ ದಂಪತಿಗಳು ಪೂಜೆಯನ್ನು ಸಲ್ಲಿಸಿದರು. ನಂತರ ಬಬೂನ ನಿರ್ದೇಶಕ HN ಅಶೋಕ್ ಹಾಗೂ TAPCMSನ ನಿರ್ದೇಶಕರುಗಳು ಸೇರಿ ಟೇಪ್ ಕತ್ತರಿಸುವುದರ ಮೂಲಕ ನೂತನ ಗೋಡನ್ಗಳನ್ನು ಲೋಕಾರ್ಪಣೆ ಮಾಡಿದರು. रुद्राय स्वाहा रुद्राय नमो विष्णुवे स्वाहा विष्णुवे नमो ब्रह्मणे स्वाहा ब्रह्मणे नमो यजमानस्य इष्टनाम्ना दत्तो महागणपति होमे विनियोगः महागणपते नमः प्रार्थना समर्पयामि एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा वाक्यम् ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा नमो व्रातपते नमो गणपते नमस्ते नमस्ते अत्युतं महोदराय एकदन्ताय विघ्नविनाशिने शिवसुताय श्रीव्रतमूर्ते नमो नमः स्वाहा नमो व्रातपते नमो गणपते नमस्ते नमस्ते अत्युतं महोदराय एकदन्ताय विघ्नविनाशिने शिवसुताय श्रीव्रतमूर्ते नमो नमः स्वाहा ಮಾಗಡಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಗೋದಾಮು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನು ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಅದ್ರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳನ್ನು ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇದು ಮಾಗಡಿ ತಾಲೂಕಿನಲ್ಲಿ ನಮಗೆ ಭಾಳ ದಿನಗಳಿಂದ ನಮಗೆ ಅವಶ್ಯಕತೆಯಾಗಿದ್ದಂಥ ಗೋದಾಮಿನ ನಿರ್ಮಾಣವನ್ನು ಮಾಡಬೇಕು ಅನ್ನೋಂಥ ಒಂದು ಭಾಳ ದಿನದ ಬಯಕೆ ಏನಿತ್ತು ಅದು ಇವತ್ತು ಸಾಕಾರಗೊಂಡು ಇವತ್ತು ಲೋಕಾರ್ಪಣೆಗೆ ಸಿದ್ಧವಾಗಿರ್ತಕ್ಕಂಥದ್ದು. ಇದು ಕೇವಲ ಒಂದು ವರ್ಷದ ಅವಧಿಯಲ್ಲಿ ಕಳೆದ ವರ್ಷ 2025ನೇ ಸಾಲಿನ ಜನವರಿ ತಿಂಗಳಲ್ಲಿ ಪಾಯದ ಪೂಜೆ ಆಗಿದ್ದಂಥದ್ದು.
ಶಂಕುಸ್ಥಾಪನೆಗೆ ಮುಹೂರ್ತ ಆಗಿದ್ದಂಥದ್ದು. ಇವತ್ತು ಇದು ಲೋಕಾರ್ಪಣೆ ಆಗ್ತಾ ಇದೆ ಅಂದರೆ 180 ಅಡಿ ಇಂಟು 90 ಅಡಿ 2 ಗೋದಾಮುಗಳು ಭಾಳ ಬೇಗ ಕಾರ್ಯ ಮುಗಿದು ಇದು ಲೋಕಾರ್ಪಣೆಗೆ ಸಿದ್ಧಗೊಂಡಿರ್ತಕ್ಕಂಥದ್ದು. 3,10,00,000 ರೂಪಾಯಿಗಳ ಎಸ್ಟಿಮೇಟೆಡ್ ಏನೈತೆ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು APCMSನ ಉಪಸಮಿತಿ, ಕಟ್ಟಡ ನಿರ್ವಹಣಾ ಸಮಿತಿ ಅಂತ ಮಾಡಿ ಅವರ ನಿಗಾವಣೆಯಲ್ಲಿ ಆಗಿರ್ತಕ್ಕಂಥ ಕಾರಣದಿಂದ ಇದು 2,70,00,000ದಲ್ಲಿ ಪೂರ್ಣಗೊಂಡು ಉಳಿಕೆ ದುಡ್ಡಲ್ಲಿ ಮುಂದೆ ಇರ್ತಕ್ಕಂಥ 60 ಚದರದ ಬಿಲ್ಡಿಂಗು ಕೂಡ ಇದಕ್ಕೆ ಸೇರಿರ್ತಕ್ಕಂಥದ್ರೊಳಗೆ ಅದನ್ನು ಕೂಡ ಕಟ್ತಾ ಇರ್ತಕ್ಕಂಥದ್ದು. ಅಂದರೆ ಸಹಕಾರ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಯ 12-13 ಜನ ನಿರ್ದೇಶಕರುಗಳ ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕವಾದಂಥ ಒಂದು ಸೇವೆ, ಕರ್ತವ್ಯ ನಿಷ್ಠೆ, ನೈತಿಕ ಪ್ರಜ್ಞೆ ಜಾಸ್ತಿ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಪ್ರಯತ್ನದ ಫಲ. ಇದನ್ನು ಬೇಕಾದ್ರೆ ಅವರು 3,10,00,000 ನಾವು ಅಷ್ಟನ್ನು ಬಳಸ್ಕೊಳ್ಬೋದಾಗಿತ್ತು. ಆದರೆ ಎಷ್ಟು ಅವರ ಉಪಸಮಿತಿಯಲ್ಲಿ ಅವರ ಮೇಲ್ವಿಚಾರಣೆ ನಿಗಾವಣೆಯಲ್ಲಿ ನಡೆದು ಏನು ಉಳಿಕೆ ಇದೆ ಆ ಸೋರಿಕೆ ಆಗದಂಗೆ ಮುಂದೆ ಇರ್ತಕ್ಕಂಥ ತಾವೆಲ್ಲಾಗಲೇ ನೋಡಿದಿರಿ 55-60 ಚದರದ 2 ಅಂತಸ್ತಿನ ಒಂದು ವಾಣಿಜ್ಯ ಮಳಿಗೆಯನ್ನು ಕೂಡ ಕಟ್ಟಿರ್ತಕ್ಕಂಥದ್ದು. ಇದಕ್ಕೆ ವೇಮೆಂಟ್ ಬ್ರಿಡ್ಜು ಕೂಡ ಅದು ಕೂಡ ಲೋಕಾರ್ಪಣೆಗೆ ಸಿದ್ಧ ಆಗಿರ್ತಕ್ಕಂಥದ್ದು. ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಲಾರಿಗಳು ಅದರೊಳಗಿರ್ತಕ್ಕಂಥ ಭೌತಿಕ ತೂಕ ಏನಿದೆ ಅಂತಕ್ಕಂಥದ್ದನ್ನು ತೂಕ ಹಾಕ್ಸ್ಕೊಂಡು ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ಬೇರೆ ಖಾಸಗಿಯವರು ಯಾರಾದರೂ ಕೂಡ ತೂಕದ ವಿಚಾರಕ್ಕೆ ಲಾರಿಗಳನ್ನ ತೂಕ ಮಾಡಲಿಕ್ಕೆ ಬೇಕಾದರೆ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು. ಮಾಗಡಿ ಪಟ್ಟಣದ ಮಧ್ಯಭಾಗನೇ ಬಂದಿರೋದು ಕೂಡ ಭಾಳ ಅವಶ್ಯಕವಾಗಿ ಬೇಕಾಗಿದ್ದಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಆಗಿದೆ. ಇದು APCMSನ ಎಲ್ಲ ನಿರ್ದೇಶಕರಿಗೆ, ಇವತ್ತಿನ ಆಡಳಿತ ಮಂಡಳಿಗೆ ಮತ್ತು ಇವತ್ತಿನವರೆಗೆ ಇಂಥ ಜಮೀನನ್ನು ಮತ್ತು ಹಂತವಾಗಿ ಬಂದಂಥ ಆಡಳಿತ ಮಂಡಳಿಗಳು ಯಾರು ಪ್ರಾಮಾಣಿಕ ಸೇವೆ ಸಲ್ಲಿಸಿರ್ತಕ್ಕಂಥ ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ರೈತರ ಸಂಸ್ಥೆ ರಾಜ್ಯದ ಅನೇಕ ಕಡೆ ರಾಜಕಾರಣ ಬೆರೆತು ಇನ್ನೊಂದು ಆಗಿ ಅವ್ಯವಸ್ಥೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ದಿನೇ ಇಂಥ ಸಂಸ್ಥೆಗಳು PSSN, ಹಾಲಿನ ಡೈರಿ, ನಮ್ಮ TAPCMS, LD ಬ್ಯಾಂಕು ಕೂಡ ಜಾಗ ನೋಡಿದ್ದೀವಿ. ತಾತ್ವಿಕ ಕಾರಣದಿಂದಾಗಿ ಬಮೂಲು ತಾವೆಲ್ಲ ನೋಡ್ತಾ ಇದ್ದೇನೆ. FPCS ಅಂತ ಹೇಳಿದ ಹಾಲಿನ ಡೈರಿ ಬಮೂಲಿನ ಕಟ್ಟಡ ಆಗ್ಬೋದು, ಬೇರೆ ಹಳ್ಳಿಗಳಲ್ಲಿರ್ತಕ್ಕಂಥ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಗಳಾಗ್ಬೋದು, ವ್ಯವಸಾಯ ಸೇವಾ ಸಹಕಾರ ಸಂಘದ ಕಟ್ಟಡಗಳು ಎಲ್ಲವೂ ಕೂಡ ಒಳ್ಳೆಯ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು ಅವ್ರಿಗೆ ಅವಶ್ಯವಾಗಿ ಅವರ ವ್ಯವಹಾರಗಳಿಗೆ ಬೇಕಾದಂಥ ಕಟ್ಟಡಗಳನ್ನು ಕೂಡ ಸ್ವಂತ ನಿರ್ಮಾಣ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ತಾವೇ ನೋಡಿದ್ದೀರಿ. ಒಂದು ತಾತ್ವಿಕ ಕಾರಣದಿಂದ ಅದ್ಲು ಬದಲು ಆಗೋದಿಲ್ಲ. TAPCM PLD ಬ್ಯಾಂಕಿನ ಜಾಗ ಮಾರುಕಟ್ಟೆ ಪಕ್ಕ ಇರ್ತಕ್ಕಂಥದ್ದು ಅಥವಾ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ಜಾಗವನ್ನು ಮುನ್ಸಿಪಾಲ್ಟಿಯ ಹಿಡಿತದಲ್ಲಿರ್ತಕ್ಕಂಥ ಜಾಗ, ಇಲ್ಲಿ ಮೇನ್ ರೋಡ್ನಲ್ಲಿ ಕಸಾಯಿಖಾನೆಯಾಗಿದ್ದಂಥ ಜಾಗ PLD ಬ್ಯಾಂಕಿನ ಕಟ್ಟಡಕ್ಕೆ ಅಂತಕ್ಕಂಥದ್ದನ್ನು ಮುನ್ಸಿಪಾಲ್ಟಿಯವರು ಒಪ್ಪವರೇ, PLD ಬ್ಯಾಂಕಿನ ಆಡಳಿತ ಮಂಡಳಿಯವರು ಒಪ್ಪಿದ್ದಾರೆ. ಆದರೆ ತಾತ್ವಿಕವಾಗಿ ಇದನ್ನು ಮಂತ್ರಿಮಂಡಲದಲ್ಲೇ ಇಟ್ಟು ಅವರ ಅನುಮತಿಯಿಂದ ಆಗಬೇಕಾಗಿರ್ತಕ್ಕಂಥದ್ದು. ಬದಲು ಇಲ್ಲ, ಇದರೊಳಗೆ ಹರಾಜಿನ ಮೂಲಕ ಆಗಬೇಕು ಅನ್ನೋದಕ್ಕೆ ಕಾರಣದಿಂದ ಇದನ್ನು ತಡೆ ಹಿಡಿದು ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಅದನ್ನು ಕೂಡ ಕಟ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲ ಸಹಕಾರಿಗಳ ಜೊತೆಗೆ ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋಂಥದ್ದು. ಅದ್ರ ಜೊತೆಗೆ ಇವೆಲ್ಲರ ದ್ಯೋತಕವಾಗಿ ಇದಕ್ಕೊಂದು ಕಿರೀಟಪ್ರಾಯವಾಗಿ ನಿನ್ನೆ ನಡೆದಂಥ ಬಿಡದಿ RSSN ಚುನಾವಣೆಯ ಫಲಿತಾಂಶ ಕೂಡ ಇರ್ತಕ್ಕಂಥದ್ದು. ಭಾಳ 40-45 ವರ್ಷಗಳಿಂದ ಏನು ಒಂದು ರಾಜಕಾರಣವಾದ ಬೆಂಬಲಿತ JDS ಬೆಂಬಲಿತವಾದಂಥ ಆಡಳಿತ ಮಂಡಳಿನೇ ಬರ್ತಿದ್ದಂಥ ಸಂದರ್ಭದಿಂದ 12 ಜನಗಳಿಗೆ ನಡೆದಂಥ ಚುನಾವಣೆಯಲ್ಲಿ 11 ಜನಗಳು ಅದರೊಳಗೋದು 5,000ಕ್ಕಿಂತ ಹೆಚ್ಚು ಸದಸ್ಯವನವನ್ನು ಹೊಂದಿರತಕ್ಕಂಥ ಸಂಸ್ಥೆ. ಅದರೊಳಗೆ 11 ಜನ ಕಾಂಗ್ರೆಸ್ ಪಕ್ಷದ ಬಾಲಕೃಷ್ಣರವರ ಬೆಂಬಲಿತ ಅಭ್ಯರ್ಥಿಗಳು, ಸನ್ಮಾನ್ಯ DK ಸುರೇಶ್ ಅವರ
ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ, ವಿಶೇಷವಾಗಿ ಬಾಲಕೃಷ್ಣರವರ ಒಂದು ಚುನಾವಣಾ ತಂತ್ರಗಾರಿಕೆಯಿಂದ, ಬುದ್ಧಿವಂತಿಕೆಯಿಂದ ಆಗಿರ್ತಕ್ಕಂಥದ್ದು, ಚುನಾವಣೆಯ ಗೆಲುವಾಗಿರ್ತಕ್ಕಂಥದ್ದು, 11 ಜನ ಗೆದ್ದಿರ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಅಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿಬಿಟ್ಟಿರೋದ್ರಿಂದ ಬಾಲಕೃಷ್ಣವ್ರಿಗೆ ಆ ರೀತಿ ಆಗಿಬಿಟ್ಟೈತೆ, ಇಲ್ಲೇನೋ ಮಾಡಿಬಿಟ್ಟಿರೋದ್ರಿಂದ ಈ ರೀತಿ ಆಗೈತೆ. ಅದೇ ಪುನಃ ಅದೇ ಗಾಳಿಲಿ ಗುಂಡು ಹೊಡೆದಂತಕ್ಕಂಥ ಮಾನ್ಯ ಮಾಜಿ ಶಾಸಕರಿಗೆ ನಿನ್ನೆ ನಡೆದಂಥ ಚುನಾವಣೆಯೂ ಕೂಡ ತಕ್ಕ ಉತ್ತರವನ್ನು ಕೊಟ್ಟೈತೆ ಈ ನಿಟ್ಟಿನಲ್ಲಿ ಅಂದರೆ ತಪ್ಪಾಗಲಾರದು ಸರ್. ಇದು ಒಂದು ನಮಗೆ ಅವಶ್ಯವಾಗಿರ್ತಕ್ಕಂಥ ನಮ್ಮ ದಿನನಿತ್ಯದ ಪಡಿತರ ವ್ಯವಸ್ಥೆ, ನಮಗೇನು ಸಗಟು ಪಡಿತರ ವ್ಯವಸ್ಥೆ ಮಾಗಡಿ ತಾಲೂಕಿನ 38-39 ನ್ಯಾಯಬೆಲೆ ಅಂಗಡಿಗಳಿಗೆ ಪೂರೈಕೆ ಪ್ರಾಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ, ನಾಗರಿಕ ಆಹಾರ ಪೂರೈಕೆದು. ಅದರ ಗೋದಾಮಿಗೆ ನಾವು ಬಾಡಿಗೆಯಲ್ಲಿದ್ದು ಇಲ್ಲಿವರೆಗೆ. ಒಂದು ನಮ್ಮ ಸ್ವಂತಕ್ಕೆ TAPCMSನ ಸ್ವಂತಕ್ಕೆ, ಮತ್ತೊಂದು ಕರ್ನಾಟಕ ರಾಜ್ಯ ಆಹಾರ ನಿಗಮದವರು ಇವಾಗ ಅಲ್ಲಿರ್ತಕ್ಕಂಥ ಅವರು ಬಾಡಿಗೆಯಲ್ಲಿದ್ದಂಥ ಕಟ್ಟಡ ಏನೋ ಅಲ್ಲಿ ಇರ್ತಕ್ಕಂಥ ಮಾಲೀಕರು ಬೇರೆ ಯಾರಿಗೋ ಅದನ್ನು ಮಾರಾಟ ಮಾಡಲಿಕ್ಕೋ ಏನೋ ಇದನ್ನು ಜಾಗ ತೆರವು ಮಾಡಿ ಅಂತ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ TAPCMSನಲ್ಲಿ ಅದಕ್ಕೆ ಜಾಗವನ್ನು ಒದಗಿಸ್ಕೊಟ್ರೆ ಸರಿ ಹೋಗ್ಬೋದು ಅಂತಕ್ಕಂಥ ಒಂದು ಏನು ಅವರ ವಿಚಾರದಲ್ಲಿ ನಮಗೆ ತಿಳುವಳಿಕೆ ಇತ್ತು. ಅವ್ರ ತಿಳುವಳಿಕೆ ಮತ್ತು ನಮ್ಮ ಇನ್ನೊಂದು ಹೆಚ್ಚುವರಿಯಾಗಿರ್ತಕ್ಕಂಥ ಗೋದಾಮನ್ನು ಅವ್ರಿಗೆ ಕೊಟ್ಟರೆ ನಿಟ್ಟಿನಲ್ಲಿ ಬರ್ತಕ್ಕಂಥ ಆದಾಯ ಕೂಡ ರೈತರ ಸಂಸ್ಥೆ ಬೆಳವಣಿಗೆಗೆ, ರೈತರ ಹಿತರಕ್ಷಣೆಗೆ ಬಳಸ್ಬೋದು ಅಂತಕ್ಕಂಥ ಉದ್ದೇಶದಿಂದ ಅವ್ರಿಗೆ ನಮಗೆ ಪಕ್ಕ ಇನ್ನೊಂದು ಗೊಬ್ಬರಕ್ಕೂ ಕೂಡ ಒಂದು ಸಣ್ಣ ಗೋದಾಮನ್ನು, ಗೊಬ್ಬರದ ದಾಸ್ತಾನಿಗೂ ಕೂಡ ಒಂದು ಸಣ್ಣ ಗೋದಾಮನ್ನು ನಿರ್ಮಾಣ ಮಾಡಿದ್ದೇವೆ. ಮುಂದೆ ಕಟ್ತಾ ಇರ್ತಕ್ಕಂಥ ಅಂಗಡಿಗಳಲ್ಲಿ ನಾವೇನೇ ಗೊಬ್ಬರ ಮಾರಾಟ, ರೈತರಿಗೆ ಕ್ರಿಮಿ ಮತ್ತು ಕೀಟನಾಶಕಗಳು, ಔಷಧಿ ಬೇಕಾಗಿರ್ತಕ್ಕಂಥ ಔಷಧಿಯ ಮಾರಾಟಕ್ಕೆ, ಕೃಷಿ ಉಪಕರಣಗಳ ಮಾರಾಟಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಸರ್. ಮುಂಗಾರು ಮಳೆ ಆರಂಭ ಆಗ್ತಾ ಇದೆ. TAPCMS ವತಿಯಿಂದ ಅನ್ನದಾತ ರೈತರಿಗೆ ಏನೇನು ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್? TAPCMS ವತಿಯಿಂದ ತಾವು ಭಾಳ ಒಳ್ಳೆಯ ಪ್ರಶ್ನೆ. ಈ ಸರ್ತಿ ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಮಾಗಡಿ ಏನು ರಾಜ್ಯದ 3ನೇ ಅತಿ ದೊಡ್ಡ ದನಗಳ ಜಾತ್ರೆ ಅಂತಕ್ಕಂಥದ್ದು ಇತಿಹಾಸದಿಂದ ಪ್ರಚಲಿತವಾಗಿರ್ತಕ್ಕಂಥ ವಿಚಾರ ಇದೆ. ಆ ನಿಟ್ಟಿನಲ್ಲಿ ರಾಜ್ಯದ ಮೂಲೆಯಿಂದ ಬಸವನ ಬಾಗೇವಾಡಿ, ಕುಷ್ಟಗಿ, ಮಹಾರಾಷ್ಟ್ರ, ಬೀದರು, ಹಾವೇರಿ ಇಲ್ಲೆಲ್ಲ ಕಡೆಯಿಂದ ಬರ್ತಕ್ಕಂಥ ದನಗಳ ಮಾರಾಟ, ಕೊಳ್ಳುವಿಕೆಗೆ ಬರ್ತಕ್ಕಂಥ ರೈತರಿಗೆ 3 ದಿನ TAPCMSನ ವತಿಯಿಂದ ಎಲ್ಲ ಕಡೆಯಿಂದ ಬರ್ತಕ್ಕಂಥ ರೈತ ಬಾಂಧವರಿಗೆ ಒಂದು ಉಚಿತವಾದಂಥ ಊಟದ ವ್ಯವಸ್ಥೆ ಆಗಬೇಕು ಅವ್ರಗಳಿಗೆ. ಏಕೆಂದರೆ ಈ ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಇರಾನ್ ಯುದ್ಧದಿಂದಾಗಿ ಗ್ಯಾಸ್ ಮತ್ತು ಈ ಲೈಟು ಇವೆಲ್ಲದಕ್ಕೆ ಬಂದಿರತಕ್ಕಂಥ ವ್ಯತ್ಯಯ ಏನಿದೆ, ಹೋಟೆಲ್ ಮಾಲೀಕರುಗಳಿಗೆ ಇದ್ರ ಬಿಸಿ ತಟ್ಟಿ ಇಲ್ಲಿ ಬಂದಂಥ ಮಾರಾಟಗಾರರು, ವ್ಯಾಪಾರಗಾರರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ಅರಿತು TAPCMS ವತಿಯಿಂದನೇ ಉಚಿತವಾಗಿ ಅಂಥವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 3 ದಿನ ಅನ್ನದಾಸೋಹ ನಡೆದಂಥದ್ದು ಅತ್ಯಂತ ಅನುಕರಣೀಯವಾದಂಥ, ಶ್ಲಾಘನೀಯವಾದಂಥ ಕೆಲಸ. ನಮ್ಮ TAPCMSನ ಆಡಳಿತ ಮಂಡಳಿಯ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಕೃಷಿ ಉಪಕರಣಗಳು, ಆರೆ, ಗುದ್ಲಿ, ಟ್ರ್ಯಾಕ್ಟರ್, ಗುಳ ಹಿಂದೆ TAPCMSನಲ್ಲಿ ಈಗ ಹಿಂದೆ ಇದ್ದಂಥ ಹಳೆಯ ಜಾಗದಲ್ಲಿ ಮಾರುಕಟ್ಟೆ, ಏನು ನಮ್ಮ ಹೂವಿನ ಮಾರುಕಟ್ಟೆ ಅಥವಾ ಬಸ್ ಸ್ಟ್ಯಾಂಡ್ ಪಕ್ಕ ಇರತಕ್ಕಂಥ ಹಳೆ ಗೋದಾಮ್ನಲ್ಲಿ ಇದು ನಡೀತಾ ಇದ್ದಂಥದ್ದು ಕೆಲ ಕಾಲ ಬೇರೆ ಬೇರೆ ಕಾರಣಗಳಿಂದ ಸ್ಥಗಿತವಾಗಿತ್ತು. ಪುನರಾರಂಭ ಮಾಡ್ತಕ್ಕಂಥದ್ದನ್ನು ಆ ಕಾರಣಕ್ಕೋಸ್ಕರನೇ ಮುಂದೆ ಈ ಒಂದು ಗೋದಾಮಿನ ಮುಂಭಾಗ ಕಟ್ತಾ ಇರ್ತಕ್ಕಂಥ 60 ಚದರದ ವಾಣಿಜ್ಯ ಮಳಿಗೆಯಲ್ಲಿ ಕೀಟನಾಶಕ, ಗೊಬ್ಬರ ಮಾರಾಟ, ಬಿತ್ತನೆ ಬೀಜ, ಗುಣಮಟ್ಟದ ಬಿತ್ತನೆ ಬೀಜಗಳು ಇವೆಲ್ಲವಾದ ಮಾರಾಟವನ್ನು ಮಾಡಬೇಕು ಅಂತಕ್ಕಂಥ ತಿಳುವಳಿಕೆಯಲ್ಲಿ ನಾವೆಲ್ಲರೂ ಇದ್ದೀವಿ ಸರ್.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.